ಗುಡ್ ಈವ್ನಿಂಗ್ ಗಾಯ್ಸ್. ಎಲ್ಲ ಏನು ಮಾಡ್ತಿದ್ದೀರಾ? ನಾನು ಇವಾಗ ಜಿಮ್ಗೆ ಹೋಗ್ಬೇಕು ಗೈಸ್. ಜಿಮ್ಗೆ ಹೋಗಿ ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಆಮೇಲೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಎಂಜಾಯ್ ದಿಸ್ ವಿಡಿಯೋ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ. ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ, ಫುಲ್ ಆಫ್ ಎಂಟರ್ಟೈನ್ಮೆಂಟ್, ಫುಲ್ ಆಫ್ ಕ್ಯೂರಿಯಸ್ ಕಂಟೆಂಟ್ ಬರುತ್ತೆ ಇನ್ಮೇಲೆ. ಲೆಟ್ಸ್ ಗೋ. ಬನ್ನಿ ಗೈಸ್, ವ್ಯೂ ಹೆಂಗಿದೆ ಅಂತ ಬನ್ನಿ ಹೋಗೋಣ. ಲೆಟ್ಸ್ ಗೋ ಗಾಯ್ಸ್. ಇನ್ನೂ ಬಂದ್ವಿ, ಇಲ್ಲಿ ದಾರಿನೇ ಇಲ್ಲ, ಈ ಕಡೆಯಿಂದ ಹೋಗೋಣ. ಕರೆಂಟ್ ಅದು. ಲೆಟ್ಸ್ ಗೋ ಫಾರ್ ದ ಜಿಂಬಾ. ಜಿಂಬಾ. ಲೆಟ್ಸ್ ಗೋ ಗೈಸ್. ಬರ್ರಿ ಮೇಡಮ್. ಗಾಯ್ಸ್, ವರ್ಕೌಟ್ ಮುಗಿಸಿ ಹೊರಟ್ವಿ ಗೈಸ್. ಇವತ್ತು ಶೋಲ್ಡ್ರು ಆ್ಯಂಡ್ ಕೋರ್ ವರ್ಕೌಟ್ ಮಾಡಿದ್ವಿ. ಲೆಟ್ಸ್ ಗೋ ಸಮ್. ಎಲ್ಲಿ ಹೋಗ್ತೀಗ? ಸ್ಟೇಷನರಿ. ಏನು ತಗ ಹೋಗೋಣ. ಇಲ್ಲಿದೆ ಗಾಡಿ. ಲೆಟ್ಸ್ ಗೋ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೋಡಿ. ಗೈಸ್ ಹೋಗೋಣ. ಏನ್ ಸರೆಲ್ಲ ಹುಡುಗಿರ್ತಾಳ ಅಂತ ಐಟಮೇನ? ನಮ್ಮ ಹುಡುಗರಿಗೆ ಏನಿಲ್ವ ಇಲ್ಲಿ? ನಿಂಗೆ ಅಂತ ಬೇಕು ಇಲ್ಲಿ ಎಂತ ಇದ್ದು? ನಿಮ್ಗಳು ಸೇವಿಂಗ್ ಸೆಟ್ಸ್ ಇದೆ, ಶೇವಿಂಗ್ ಸೆಟ್ ಇದೆಯಾ? ಎಲ್ಲ ಪರ್ಫ್ಯೂಮ್ಸ್ ಇದೆ. ಏನ್ ಬೇಕು ಹುಡುಗನಿಗೆ? ಟ್ಯೂನ್ಸ್. ಕೋಂಬ್ ಇದೆಯಾ ಆಗ್ಲಾ ಆ ಟೈಪ್? ಆಯ್ತು, ಹುಡುಗಿಗೆ ಆಯ್ತು, ಸ್ಟೇಜ್ ಬಂದಿದೆ. $299. 399. $299. ಈ ತರದ್ ಬೇಡ ಬೇಕು, ಈ ತರದ್ದೇ ಬೇಕು. ಇದು 250. ಮೇಡಮ್ ಎಲ್ಲ 250 ಇದೆ. ಎಂತದೆ ಬೇಕಾ? ಹಾ, ಸದ್ಯ ಬೇಡ. ಇದಕ್ಕೆ ಮತ್ತು ಕಾಸ್ಟ್ಲಿ ಇದಲ್ಲ? ಇದೆ ಐತಲ್ಲ, ಇದೆ. ಅದು ವುಡನು ಇಲ್ಲ, 140 ಇದೆ. ಇದೆಲ್ಲ ಇದು ಕಮ್ಮಿ. ಕಮ್ಮಿ ಇದೆಯಾ ಇದಕ್ಕೆ? 199. 19. ಇದೆ 99 rupees ಬರೀ. ಬೇಕನೇ ಇದು? ಇದು ಇದು ಅದಲ್ಲ, ಇದು ಯಾವ್ದಾದ್ರು ಇದು 99 ಅಲ್ಲ, 140. 140 ಗೈಸ್. ಬೇಡ ಗೈಸ್, ಸ್ವಲ್ಪ ಟೈಟ್ ಇದೆ. ಏನ್ ಬೇಕಮ್ಮ? ಗೈಸ್, ಹೆಣ್ಮಕ್ಳನ್ನ ಶಾಪಿಂಗ್ ಕರ್ಕೊಂಡು ಬಂದ್ರೆ ತೊಳೆದು ರಸ್ತೆ ನಿಲ್ಲಿಸ್ತಾರೆ.
ಗೈಸ್ ನಾವು ಜಿಮ್ ಹೋಗ್ತೀವಿ ಇವಾಗ ನಮ್ಮ ಹೆಂಡತಿ ಶಾಪಿಂಗ್ ಬಂದಾಳೆ. ಸೊ ಲೆಟ್ಸ್ ಫಿನಿಶ್ ದಟ್ ಆ್ಯಂಡ್ ಲೆಟ್ಸ್ ಗೋ. ಇದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಎಕ್ಸೈಟ್ ಆಗೋದು. ಇವಾಗ ಏನೂ ಆಗಲ್ಲ. ಇದೆಲ್ಲ ಶಾಪ್ ಹೋದ್ರೆ ರಾಮ್ದೇವ್ ಬ್ಯಾಂಗಲ್ಸ್. ಕಿವಿದ ಹಾಂ ಗೋಲ್ಡ್ ಎಲ್ಲ ಇಟ್ಕೊಂಡ್ಬಿಟ್ಟಿರಲ್ಲ ಸರ್. ಗೋಲ್ಡ್ ಇಟ್ಟಿದಾರಲ್ಲ. ಗೋಲ್ಡ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಫುಲ್ ಆಫ್ ಗೋಲ್ಡ್ ನೋಡ್ಬೋದು ಅಷ್ಟೇ, ತಗೊಳಕ್ಕೆ. ಹಿಂದೆ ಗೊತ್ತಾ, ಇಲ್ಲಿ ಬಂತಾಗೋಗುತ್ತೆ ರೈತಂದು. ಹಾ ದೊಡ್ಡದು ಬೇಕು ಉಳಿತಿದ್ದೇನೆ. This is fine, I guess. ಎಷ್ಟು ಆಗುತ್ತೆ ಸರ್? ಎಷ್ಟಿದು? 60 60 ಇದು ಅಂದ್ರೆ 35. ಎರಡು ಬೇಕಾ? ರೇಟ್ ಇದೆ ನೋಡಿ, 135 125. ಸರಿ ಇದೀಗ ಎಷ್ಟು ಅಂತ ನೋಡಿ. ಓಕೆ. ನೀನು ರೇಟ್ ಐತಿ. ಪೇಮೆಂಟ್ ಮಾಡ್ತಾ ಅಲ್ಲ ನೀನು? ಹಾಂ, ನಾನು ಲಾಗ್ ಮಾಡ್ತಾ ಇದ್ನಲ್ಲ. ಅಡ್ಡಿಲ್ಲ. ನಾನು ಹಿಂಗೇಳಿ ಜೂಟ್ ಅಂದ್ಬಿಡ್ಬೇಕು. ಕೇಳಿ ಉತ್ಸಾಹ ಆಗ್ತಿದೆ. ಇಲ್ಲ ಉರ್ಸೋದಲ್ದೆ ಮಕ್ಕಳ ಅಂದ್ರೆ ಹೇಳ್ತಾರೆ ತೆಗೆಸ್ಕೊಡ್ಬೇಕು. ನೋಡ್ಕೊಂಡು ಮಕ್ಕಳು ಮಾಡ್ಕೊಳ್ಳಿ. ಡೋಂಟ್ ಬಿ ಇನ್ ಅರ್ಜೆಂಟ್. ಹೊಸ್ದಾಗಿ ಮದುವೆ ಆದವರು ಇಲ್ಲ, ನಾವು ಹೊಸ್ದಾಗಿ ಮದುವೆ ಆಗಿದ್ದು. ಬಟ್ ಲೋಕಾಭಿರಾಮ ಹಂಗೆ ಹೇಳ್ತಾ ಇದ್ದೀನಿ. ಬನ್ನಿ ಗೈಸ್, ಶಾಪಿಂಗ್ ಆಯಿತು. ಬಂದು ಇವಾಗ ಪೇಮೆಂಟ್ ಮಾಡಿಬಿಟ್ಟು ಹೋಗೋಣ ಗೈಸ್. ಹೆಚ್ಕೊಂಡು ನೋಡ್ಬಿಟ್ಟಿಯಾ? ಹೇಳಿದಲ್ಲ ಗೈಸ್, ಹೆಚ್ಕೊಂಡು ನೋಡ್ಬಿಟ್ಟು ನೋಡ್ತಿದ್ದಾಳೆ. ಒಂದೇ ತಗೊಂಡು ಹೆಚ್ಕೊಂಡು ಟ್ರೈ ಮಾಡಾಗೋಯ್ತು. ಹಾ, ಇಂಥವ್ರು ಇದ್ಬಿಟ್ರೆ ಅಂಗಡಿಗೆ ಅವರು ಯಾವುದೋ ಒಂದು ಹೆಚ್ಕೊಂಡು ನೋಡ್ಬೋದು. ಇಲ್ಲಿ ಇರೋದು ಡಿಸ್ಕೌಂಟ್ ಎಸ್ 25 ಬಸ್. ಲೆಟ್ಸ್ ಗೋ ಗೈಸ್. ಗೈಸ್ ಇವಾಗ ನೇಲ್ ಪಾಲಿಶನ್ನು ಮಾಡ್ತಾ ಇದ್ದಾಳೆ. ರಶ್ಶಿ ಇರೋದು. ಹಂಗಾರೆ ಆ ಕಲರ್ ಇದ್ರಲ್ಲಿ ನಿಮ್ಮ ಶಾಪ್ ಯೂಟ್ಯೂಬಲ್ಲಿ ಹಾಕ್ತೀನಿ, ಏನು ಪ್ರಾಬ್ಲಮ್ ಇಲ್ಲಲ್ಲ? ನೋ ಪ್ರಾಬ್ಲಮ್ ಏನಾಗಲ್ಲ. 185. ಡಿಸ್ಕೌಂಟ್ ಮಾಡೋದಿದೆಯಾ? ಎಷ್ಟು ಮಾಡಿದ್ರಿ ಸರ್ ಡಿಸ್ಕೌಂಟು? ಡಿಸ್ಕೌಂಟ್ ಅದು ಬೇಡ. ಇದು ಬೇಡವಾ?
ಕವರ್ ಬೇಡ ಅಲ್ಲ ಕವರ್ ಬೇಡ ಅಂತ. 20, 30, 40. ಸರಿ ಡಿಸ್ಕೌಂಟ್ ಮಾಡಿದ್ರಾ? ಮಾಡ್ಕೊಂಡವನೇ ಎಷ್ಟು ಮಾಡಬೇಕು? 185 ಇದೆ. ಹ್ಮ್. ಎಷ್ಟು ಮಾಡ್ಬೇಕು ಹೇಳಿ ಸರ್? Correct rate. 175 ಮಾಡಿ, ಓಕೆ? 10 ರೂಪಾಯಿ ಡಿಸ್ಕೌಂಟು. ಸಣ್ಣ ಪುಟ್ಟ ಐಟಮ್. ಹೌದೌದು. ಆಯ್ತು ಹಾಂ ಥ್ಯಾಂಕ್ ಯು. ಬನ್ನಿ ಹೋಗೋಣ ಗೈಸ್. ಅಂತೂ ಮುಗೀತು ಶಾಪಿಂಗು. ಅಪ್ಪ ಮತ್ತೆ ಈ ಸ್ಟ್ರೀಟಲ್ಲಿ ಏನೋ ನೋಡ್ತಿದ್ದಾಳೆ. ನಾನು ಹೊರಟೆ ಇವಾಗ. ಬಾಯ್ ಬಾಯ್ ಗೈಸ್. ಮನೆ ಹೊರಸಿದ್ದಾನೆ. ಎಂತಕ್ಕೆ ಆಫ್ ಆಗಿತ್ತು ಟೀ? ಗೊತ್ತೇ ನಾನು ತಗೊಂಡು ಬೇಜಾರಾಗ್ತಿದೆ. ಎಂತಕ್ಕೆ? ಹ್ಮ್ ಹ್ಮ್ I don't know. ಕಡೆಗೆ ತಗೊಂಬಂದಾಗ ಖುಷಿ ಆಯ್ತು. ಇದಿಷ್ಟು ತಗೊಂಡ್ರೆ ಖುಷಿ ಆಗ್ತೋಳಾದ್ರೆ ಈ ಮೈಕಲ್ಲ ಇದು ಎಸ್ಪೆಷಲಿ ದಿಸ್ ನೆನಪಿಂಟ್ ಅಷ್ಟೇಯ ಹಬ್ಬ ದೇವ್ರೆ. ಇದು ಅಲ್ಲ ಫಾರ್ ನಾವು ಇನ್ನೂ ಫುಲ್ಫಿಲ್ ಮಾಡಿದ್ವಿ. ಎಂತದು? Polar bear. ಪೋಲಾರ್ ಬೇರ್ ಅಲ್ಲ, ಬಾಸ್ಕಿನ್ ರಾಬಿನ್ಸಿಗೊಪ್ಪ. ಅದು ಆಗ್ದ What is it? Is ನಂಗೆ ಬೇಡ, ನೀ ತಿನ್ನು. ನಂದು ಅದೇ ನೀ ಹೇಳಿದ ಈ ನೀರು ಮುಗಿಕೊಳ್ಳೋದ್ರಿಂದ ನಂದು ಡಯಟ್. ಅಲ್ಲ ಅಡ್ಡಿಲ್ಲ, ನೀ ತಿನ್ನೋಡೆ ಹೇಳ್ತಾ ಇದ್ದಿತ್ತು. ನೋಡಿ ಗೈಸ್ ಹೆಂಗಾಗುತ್ತೆ ನೋಡಿ. ಇವಾಗ ಹಿಂಗಿದೆ ಬಂದ್ಮೇಲೆ ಹಿಂಗೆ ರೆಸ್ಟ್ ಮಾಡಬೇಕು. ನೋಡಿ ಗೈಸ್ ಹೆಂಗಾಯ್ತದೆ. ಮ್ಯೂಸಿಕ್ ನಂಗೂ ಹೇಳ್ಕೊಡ್ತೀರಾ ಅದು ಹೆಂಗೆ ಮಾಡಿ? ಪ್ರೋಟೀನ್ ಶೇಕ್. ನಂದು ಗೈಸ್. ನಾನು ಭಾಳ ಇಟ್ಟಿದ್ದಿಲ್ಲ ಎಲ್ಲಿಟ್ಟಿದ್ಯಾ? ನಾನು ಅಲ್ಲೇ ಇಟ್ಟಿದ್ದೆ. ನಂಗೆ ಕೋಲ್ಡ್ ಬೇಡ. ಕೋಲ್ಡ್ ಮಾಡ್ಕೊಂಡು ಕುಡಿದ್ರೆ ಅದ್ರ ಮಜಾನೇ ಬೇರೆ ಗೈಸ್. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಈ ನನ್ನ ಮಗಳಿಗೂ ಗೊತ್ತಿಲ್ಲ. ನಮ್ಮ ಬಾಡಿ ಟೆಂಪರೇಚರು ಅದು ಬೇರೆ. ಸೂಪರ್ ಗೈಸ್. ಕೋಲ್ಡ್ ಮಾಡ್ಕೊಂಡು ಕುಡಿದ್ರೆ ಕುಡ್ಬಿಟ್ಟು ಸಿಗೋಣ ಗೈಸ್. ಬಾಯ್ ಬಾಯ್. ಎತ್ತಿದ್ಯಾನ ಏನ್ರಿ ಮೇಡಮ್? ನಾನು ಸುಂಡಿ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೆ ಅದಕ್ಕೆ. ಹಲೋ, ಎಂತ ಮಾಡ್ತಿದ್ದಿ? ಒತ್ತಿಗೆ ಆರಾಮಿದ್ಯಾ ಕೇಳ್ದ್ಯಾ? ನಿಂಗೆ ಆರಾಮಾಯ್ದಿಲ್ಯಾ? ನಾಡ್ದು ಬೆಳಿಗ್ಗೆ ಭಾನುವಾರ ಬಂದು ಯಾವತ್ತು ಹೋಗ್ತೆ ನೀನು? ನೀ ಎಂತಕ್ ಶನಿವಾರ ಬಂದ್ ಎಂತಕ್ ಗೊತ್ತಾ ಇಲ್ಲೇ? ಫೋನಲ್ಲಿ ಮಾತಾಡ್ಬಿಟ್ಟು ಮನ್ಸಿಗೆ ಗೈಸ್. ಎತ್ತನಿಲ್ಲ ನೋಡು ಕಾಳ್ ಶಮ್ಮು. ಹಾ ಏನಾ ಎಷ್ಟು ಪರ್ಸನ್? ಲಾಸ್ಟ್ ರಿಂಗಿಗೆ ಎತ್ತುತ್ತೆ. ನೀ ಒಬ್ಬ ಕಾಣ್ತಿಲಿಯಲ್ಲ ಲಾಗಲ್ಲಿ, ಅದಕ್ಕೆ. ಎಲ್ಲ ಆರಾಮು ಅಲ್ದಾ? ಲಾಸ್ಟ್ ರಿಂಗಿಗೆ ಎತ್ತುತ್ತೆ. ಎಂತಕ್ಕೋ? ಎಷ್ಟು ಒಳ್ಳೆ ಬುದ್ಧಿ ನನ್ನ ನಿಂಗೆ. ಹೆಂಗೆ ಮಗ, ನನ್ನಿಂದಲೇ ಅಲ್ದ ನೀ ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಓಹೋ, ಗುಡ್ ಗುಡ್. ಓಕೆ, ಎಂತ ಮಾಡಿದ ಊಟಕ್ಕೆ? ಮರಿ ಹೊಡೆದ ಹಂಗಾರೆ ಭರ್ಜರಿ. ಅಯ್ಯೋ, ಏನ್ ಲೆಕ್ಕಲ್ಲ ನಿಂಗದಾರುವ. ಈಗ ಇವು ಮಾಡ್ತಾ ಇಲ್ಯಾ? ಈಗಿದ್ದ ಹೋದ್ವಾ?
ಅವು ಇದ್ದ ಹ್ಮ್ ಅವು ಎಲ್ಲಿ ತರಕಾರಿ ಎಲ್ಲ ಕೊಚ್ಚಿ ಕೊಡ್ತು ನಾ ಆದ್ರೆ ಅಂಥವು ಸರಿ ಇಲ್ಲಪ್ಪ ಮೊದ್ಲಿನಂಗೆ ರುಚಿ. ಅದೇ ಅವು ಮೊದ್ಲಿದ್ದವು ತರಕಾರಿ ಕೊಚ್ಚಿ ಕೊಡ್ತಾ ಆ ಹಳಬ್ರು ಬಂದ್ವಲ್ಲ ಈಗ ಅವೇ ಅಡಿಗೆ ಮೇನ್ ಅವು ಅಡ್ಗೆ ಮಾಡ್ತಾ ಒಬ್ರು ಮಾಡೋ ಅಡಿಗೆ ಅದು ಯಾವತ್ ಮಾಡ್ರು ಅವು ಹಂಗೆ ಮಾಡ್ತಾವ. ಅದೇ ನಮ್ನೆ ಇದು ಪಲಾವ್ ಎಲ್ಲ. ಬಿಡು ಸ್ವೀಟ್ ತಿನ್ನಲಿಲ್ಲ. ಹಿಂದಿನ ಸಲ ಇದನ್ನ ಶಾವ್ಗೆ ಪಾಯಸ ಮಾಡಿದ್ದವು ಹಳೆ ಬ್ರೋ ಇದ್ದಿದ್ದ ಮಸ್ತ್ ಆಗಿತ್ತ ಸರಿ. ಚಲೋ ಆಗಿತ್ತ ನಿಜ. ಮಸ್ತ್ ಆಗಿತ್ತು ಹಿಂದಿನ ಸಲ ಶಾವ್ಗೆ ಐಬ್ರೋ ಎಲ್ಲ ಮಸ್ತ್ ಕಾಣ್ತಲ್ಲ ಮರೆಯ ದಪ್ಪಗೆ. ಅದೇ ಅದೇ ಕೂದ್ಲೆಲ್ಲ ಮಸ್ತ್ ಬಿಟ್ಟಿದ್ಯಾಕೋ ಅಥವಾ ಮುಂದ್ ಮಾಡ್ಕೊಂಡ್ಯ ಈಗ? ಇಲ್ಲ ಭರ್ಜರಿ ಮಾಡ್ಕೊಂಡಲ್ಲ ಹೇರ್ ಸ್ಟೈಲ. ಬರ್ತೀರಿ ಮಕ್ಕಳ್ದೆ ತಲೆಯ ಸರಿ ಮಾಡಿ ಮಲಗಿದ್ನ ಸ ಮಧ್ಯಾಹ್ನ ಪರೀಕ್ಷೆ ಮುಗಿಸ್ತಾವನ್ನವ. ಇನ್ನೆಷ್ಟು ಎಕ್ಸಾಮ್ ಇದ್ದು? ಪರೀಕ್ಷೆ ಮುಗಿಸ್ತಾವನ್ನವಲ್ಲ ಪರೀಕ್ಷೆ ಇವತ್ತು OMR ಆಗಿತ್ತು, ಇದು ಟಿಕ್ ಹಾಕೋದಷ್ಟೇ ಆಗಿತ್ತು. ಮುಗುತ್ತಾ? ಇನ್ನು 3 ಇತ್ತು. ಎಷ್ಟು ಎಕ್ಸಾಮ್ ಎಷ್ಟು ಸಬ್ಜೆಕ್ಟ್ ಮರೆಯ? 6 7. ಅಲ್ಲ ಆವಾಗ ಒಂದಿಷ್ಟು ದಿನ ಎಕ್ಸಾಮ್ ಮುಗಿಸ್ಕೊಂಡ್ ಮನೆಗೆ ಹೋಗಿ ಬಂದೆ. ಮದ್ಯವ ಅದು 16ಕ್ಕೆ ಎಕ್ಸಾಮ್ ಮಾಡಿದ್ವಾ, ಹಾ 16ಕ್ಕೆ ಹಾಕೊಳೆಯ ಅದನ್ನ 22ಕ್ಕೆ ಹಾಕದ, ಹ್ಮ್ 22 ಹಾಕೊಳೆ 24ಕ್ಕೆ ಹಾಕದ, ಹ್ಮ್ 24 ಹಾಕೊಳೆ 25ಕ್ಕೆ ಹಾಕದ. ಹಾಕಾಕ್ ತೆಗ್ದವು. ಆದ್ರೆ ಎಕ್ಸಾಮ್ ಈಗ 5 ಕ್ರೆಡಿಟ್ ಸಬ್ಜೆಕ್ಟ್ ಅಲ್ಲ 1 ಕ್ರೆಡಿಟ್ ಸಬ್ಜೆಕ್ಟಿಗೆ ಇವತ್ತು OMR ಟಿಕ್ ಹಾಕದಾಗಿತ್ತಲ್ಲ 50 ಮಾರ್ಕ್ಸ್ ಇಂದು, ಹ್ಮ್ ಅದಕ್ಕೆ 5 ದಿನ ಹಾಕೊಟ್ಟಿದ್ದ. ಶಬಾಷ್. ಓದಿ ನಿನ್ನೆ ರಾತ್ರಿ ಒಂಚೂರು ಕುತ್ಕೊಂಡು ಓದಿದ್ದೆ ಅದನ್ನ. ನಾಳೆ ಬತ್ತೀಯಾ? 4 ಕ್ರೆಡಿಟ್ ಸಬ್ಜೆಕ್ಟ್ ಎಲ್ಲ ಇದ್ದಲ್ಲ ಹ್ಮ್ ಅದೆಲ್ಲ ಒಂದಿನ ಯಾಕೆ ಅಷ್ಟೇ. ಇವತ್ತು ನಾಳೆ ಒಂದಿನ ಅದು ದಿನ ಆಯ್ತು. ಅದೆಂತ ಆಗ್ತಳು ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ಬ್ಲಾಗ್ ಮುಗಿಸಿರ್ಲಿಲ್ಲ, ಸೊ ಇವಾಗ ಬೆಳಿಗ್ಗೆ ಎದ್ದು ಎಂಡ್ ಮಾಡ್ತಿದ್ದೀನಿ ವ್ಲಾಗ. ಶೇರ್, ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಎಲ್ಲ ಮಾಡಿಬಿಡಿ ಗೈಸ್. ಸ್ಟಾರ್ಟಿಂಗಲ್ಲಿ ವೀಡಿಯೋದಲ್ಲಿ ಹೇಳಿದ್ದೆ ಅದನ್ನೇ ಮಾಡಿಬಿಡಿ. ಸಪೋರ್ಟ್ ಗೈಸ್.